ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಈ ವಿಡಿಯೋದಲ್ಲಿ ಇನ್ ಪರ್ಟಿಕ್ಯುಲರ್ ಹೋದ ವರ್ಷದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏನು ನಮಗೆ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು ಅದ್ರ ಬಗ್ಗೆ ಆಗಿರುವಂತ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ. ಅಂಡ್ ಇವಾಗ ವಿಚಾರ ಇಸ್ ವೆರಿ ಕಾಂಪ್ಲಿಕೇಟೆಡ್. ಅದನ್ನ ಹೇಳ್ತೀನಿ, ಏನ್ ಕತೆ ಏನಾಗಿದೆ, ಮುಂದಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಹೋಗ್ಬಿಡಿ. ಸೊ ಈಗ ಪ್ರಾಬ್ಲಮ್ ಎಲ್ಲಿತ್ತು, ಹೋದ್ ವರ್ಷದ 2 ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಹೋಗಿ ಹೈಕೋರ್ಟ್ ಅಲ್ಲಿ ಇದ್ರ ವಿಚಾರವಾಗಿ ಒಂದು ಅರ್ಜಿನ ಸಲ್ಲಿಸಿದ್ರು, ಅಥವಾ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿ ಒಂದು ನೋಟಿಸ್ ನ ಗೌರ್ಮೆಂಟ್ ಗೆ ಸಲ್ಲಿಸಿದ್ದಾರೆ. ಓಕೆನಾ. ಮಹಿಳೆಯರು ಆಕ್ಚುಲಿ ಇದರಲ್ಲಿ ಪ್ರಸಾದ್ ಅನ್ನೋರು ಅನ್ಕೋತೀನಿ, ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಯಾರಂತ ಗೊತ್ತಿಲ್ಲ ನಮ್ಗುನು. ಅವರ ಒಂದು ಗ್ರಿಪ್ಪಿನ ಮೇರೆಗೆ ಇಬ್ರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಇವಾಗ ವರದಿ ಬರ್ತಾ ಇದೆ ನಮಗೆ. ಸೊ ಈ ಕಂಪ್ಲೇಂಟ್ ಎಲ್ಲ ಕೊಟ್ರು. ಹಾಗಾದ್ರೆ ಈ ಹೈಕೋರ್ಟ್ ಇಂದ ಏನಾಯ್ತು, ಮುಂದಕ್ಕೆ ಏನಾಯ್ತು, ಗೌರ್ಮೆಂಟ್ ಇದಕ್ಕೆ ಏನ್ ಉತ್ತರ ಕೊಟ್ರು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಆಲ್ಮೋಸ್ಟ್ 15 ದಿನ ಆಗಿದೆ ಈ ಒಂದು ಅವರು ಕಂಪ್ಲೇಂಟ್ ನ ರೈಸ್ ಮಾಡಿ, 15 ಡೇಸ್ ಆಗಿದೆ. ಇನ್ನೂ ಇದಕ್ಕೆ ಉತ್ತರ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಒಂದ್ 4-5 ವಿಡಿಯೋ ಹಿಂದೆನೂ ಇದ್ರ ಬಗ್ಗೆ ಮಾತಾಡಿದೆ. ಇನ್ನೂ ಇದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಬಂದಿದೆ ರೆಸ್ಪಾನ್ಸ್. ಸೊ ಏನಾಗಿದೆ ಹೈಕೋರ್ಟ್ ಅಲ್ಲಿ ತೀರ್ಪು, ಅಥವಾ ಇದಕ್ಕೆ ಏನ್ ಮಾಡ್ತಾ ಇದಾರೆ ಗೌರ್ಮೆಂಟ್ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. 2 ತಿಂಗಳ ಹಣ ಬಂದಿಲ್ವಲ್ಲ, ಆಲ್ಮೋಸ್ಟ್ 5,000 ಕೋಟಿ ಹಣ. ಯಾಕಂದ್ರೆ ಇದು 5 ಲಕ್ಷ ಅಲ್ಲ, 5,000 ದುಡ್ಡಲ್ಲ, 5,000 ಕೋಟಿ ಹಣ. ಸೊ ಗೌರ್ಮೆಂಟ್ ಇದಕ್ಕೆ ಖಂಡಿತವಾಗ್ಲೂ ಉತ್ತರ ಕೊಡ್ಲೇಬೇಕಾಗತ್ತೆ. ಎಂಡ್ ಆಫ್ ದ ಡೇ ಯಾರು ಯಾರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಬೇಕಾದ್ರೆ ಅವ್ರಿಗೆ ಕೊಟ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ, ಅದನ್ನ ಮಿಂಡಿಯಾ ಬಿಡಿ, ಅದ್ ನಾವ್ ಏನು ಮಾಡಕ್ಕಾಗಲ್ಲ. ಎವ್ರಿ ಸಿಂಗಲ್ ಟೈಮ್ ನಾವು ಎಷ್ಟು ಒಂದು ವಿಚಾರ ನಮ್ಮ ಭಾರತದಲ್ಲಿ ನಡೆಯುತ್ತೆ ದುಡ್ಡಿದ್ರೆ ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಿದೆ, ನಾನು ಅದನ್ನ ಹೇಳೋದ್ ಬೇಡ. ಬಟ್ ಏನು ಅಂತ ಅಂದಾಗ ಈಗ ಒಂದು ವಿಚಾರ ಏನ್ ಆಚೆ ಬಂದಿದೆ ಅಂದ್ರೆ, ಈ ಒಂದು ಕೋರ್ಟ್ ಅಲ್ಲಿ ಏನ್ ಅರ್ಜಿನ ಸಲ್ಲಿಸಿದ್ರು ಈ ಮಹಿಳೆಯರು, ಇದು ಗೌರ್ಮೆಂಟ್ ಕೈಗೆ ತಲುಪಿದೆ. ಈಗ ಗೌರ್ಮೆಂಟ್ ಇದಕ್ಕೆ ಉತ್ತರನ ಕೊಟ್ಟಿದೆ. ಯಾವ ರೀತಿ ಬೆಣ್ಣೆ ಹಚ್ಚುವಂತ ಉತ್ತರ ಇವಾಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಸಿಕ್ಕಿದೆ ಅಂತ ಅಂದ್ರೆ, ನಿಮಗೆ ಗೊತ್ತು ಇವಾಗ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, DK ಅವರು ಬಂದಿದ್ದಾರೆ. ಸೊ ಯಾವ ಒಂದು ರೀಸನ್ ನ ತಗೊಂಡು ಹೇಳಿದ್ದಾರೆ ಅಂತ ಅಂದ್ರೆ, ಇಷ್ಟು ದಿನ ನಾವು ಹೊಸ CM ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಓಡಾಡ್ತಿದ್ವಿ, ಕೆಲ್ಸಗಳಿತ್ತು, ಎಲ್ಲಾರ್ಗು ನಾವು ಖಾತಾ ಹಂಚಿಕೆ ಮಾಡ್ಬೇಕಾಗುತ್ತೆ, ಎಲ್ಲಾರ್ಗು ಒಂದೊಂದು ಪೊಸಿಷನ್ಸ್ ಗಳನ್ನ ಕೊಡ್ಬೇಕಾಗುತ್ತೆ. ಈಗ ಗೊತ್ತು ಮಿನಿಸ್ಟರ್ಗಳೆಲ್ಲಾನು ಇವಾಗ ಎಲ್ಲರೂ ಚೇಂಜ್ ಆಗಿದ್ದಾರೆ, ಇದು ಕಂಪ್ಲೀಟ್ ಆಗಿ ಫ್ರೆಶ್ ಸ್ಟಾರ್ಟ್ ಆಗಿರುವಂತದ್ದು. ಸೊ ಎಲ್ಲಾರ್ಗು ನಾವು ಖಾತೆಗಳನ್ನ ಹಂಚ್ಬೇಕಾಗತ್ತೆ, ಅದು ಇದು ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ವಿ, ಬ್ಯುಸಿಯಲ್ಲಿ ಇದ್ವಿ. ಹಾಗಾಗಿ ನಾವು ಈ 5,000 ಕೋಟಿ ಬಗ್ಗೆ ಏನಾಯ್ತು ಅಂತ ನಾವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಇಷ್ಟು ದಿನ ನಮ್ ಕೈಲಿ ಟೈಮ್ ಇರ್ಲಿಲ್ಲ, ಆಗೂ ಇರ್ಲಿಲ್ಲ. ನೋಡ್ತೀವಿ, ಇದಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕಾಗತ್ತೆ. ಈ ಟೈಮ್ ನ ತಗೊಂಡು ಆ ಹಣ ಎಲ್ಲೋಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಉತ್ತರನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಉದಾಸೀನವಾಗಿ ಗೌರ್ಮೆಂಟ್ ಇವಾಗ ಉತ್ತರನ ಕೊಟ್ಟಿರುವಂತದ್ದು. ಸೊ ಬ್ಯುಸಿ ಇದ್ರಂತೆ, ಗೌರ್ಮೆಂಟ್ ತುಂಬಾ ಬ್ಯುಸಿ ಇದ್ರಂತೆ. ಇದಕ್ಕೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಥವಾ ಇದು ಏನಾಗಿದೆ ಅಂತ ಕ್ರಾಸ್ ಚೆಕ್ ಮಾಡೋದಕ್ಕೆ ಟೈಮ್ ಇರ್ಲಿಲ್ವಂತೆ. ಇದು ಈ ಸ್ಟೇಟ್ಮೆಂಟ್ ನ ನಮಗ್ ಕೊಟ್ಟಿರೋದಲ್ಲ, ಕೋರ್ಟಿಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಕೋರ್ಟ್ ಏನ್ ಹೇಳಿದೆ, ಅದಕ್ಕೇನೆ ನಮ್ಗೆ ಯಾವುದೇ ರೀತಿ ಆಗಿರುವಂತ ರೀಸನ್ಸ್ ಗಳು ಬೇಡ, ನಾವು ಕೇಳ್ತಾ ಇರುವಂತ 5,000 ಕೋಟಿಗೆ ಲೆಕ್ಕನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ತುಂಬಾ ಟೈಮ್ ತಗೊಂಡಿದೆಯಂತೆ, ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು, ನಾವ್ ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ವರ್ಷ ಆಗ್ಬೋದು, ಇಲ್ಲ ಸರ್ಕಾರ ಮುಗಿಯೋವರೆಗೂ ಹಣ ಬರ್ದೇನು ಇರಬಹುದು, ಗೊತ್ತಿಲ್ಲ. ಕೇಳಿರುವಂತ ಪ್ರಶ್ನೆಗೆ ನಮಗೆ ಟೈಮ್ ಬೇಕು, ನಾವು ಬ್ಯುಸಿ ಇದೀವಿ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಹೆಂಗಾಗ್ಬಿಡುತ್ತೆ ಅಂದ್ರೆ, ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಒಂದು ಫ್ರೀಡಮೇ ಇಲ್ಲ ಬಿಡಿ, ಅದ್ ಬೇರೆ ವಿಚಾರ. ಸೊ ಏನಾಗ್ಬಿಡುತ್ತೆ ಅಂದ್ರೆ, 5,000 ಕೋಟಿ ಅದ್ ಯಾರ್ದು ಅವ್ರ ಕೈಯಿಂದ ಹಾಕ್ತಾ ಇದ್ರೆ ಪ್ರಶ್ನೆಗಳನ್ನ ಮಾಡೋದಕ್ಕೆ ನಮ್ಗೆ ಅಥಾರಿಟಿ ಇರಲಿಲ್ಲ. ಸರಿ, ಪಾಕೆಟ್ ಇಂದ ಕೊಡ್ತಾ ಇದ್ದೀರಾ, ಕೊಡಿ. ಇದು ಯಾರ್ ದುಡ್ಡು ಹೇಳಿ? ಗಂಡು ಮಕ್ಕಳು ಕಟ್ತಾ ಇರುವಂತ ಟ್ಯಾಕ್ಸ್ ದುಡ್ಡು, GST ದುಡ್ಡು. ಈ ಹಣಾನೇ ಇಡ್ಕೊಂಡು ಮಹಿಳೆಯರಿಗೆ 2,000 ರೂಪಾಯಿನ ಕೊಡ್ತಾ ಇರುವಂತದ್ದು. ಇದೆಲ್ಲರಿಗೂ ಗೊತ್ತಿದೆ. ಗಂಡನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಹೆಂಡತಿಗೆ ಕೊಡೋದು, ಇದೇ ಗೃಹಲಕ್ಷ್ಮಿ ಯೋಜನೆ. ಅದೆಲ್ಲರಿಗೂ ಗೊತ್ತಿದೆ, ಅದೇನೇನ್ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಜನಸಾಮಾನ್ಯರದು ಟ್ಯಾಕ್ಸ್ ಅಮೌಂಟು ಇಲ್ಲಿ ಹೋಗಿ ಸ್ಟಕ್ ಆಗಿರುವಂತದ್ದು. ಸೊ ಯಾವಾಗ ಕಾಮನ್ ಪೀಪಲ್ ವಾಯ್ಸ್ ರೇಸ್ ಮಾಡ್ತಾರೆ, ಅದಕ್ಕೆ ಗೌರ್ಮೆಂಟ್ ಸರಿಯಾಗಿರುವಂತ ಉತ್ತರ ಕೊಡ್ಬೇಕು. ಯಾಕಂದ್ರೆ ಇದು ನಮ್ಮ ದುಡ್ಡು, ಇದು ಗೌರ್ಮೆಂಟ್ ದುಡ್ಡು ಅಲ್ಲ, ನಾವು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು. ಸೊ ಇದಕ್ಕೆ ಉತ್ತರ ಕೊಡೋದಕ್ಕೆ ಗೌರ್ಮೆಂಟ್ ಹತ್ರ ಟೈಮ್ ಇಲ್ವಂತೆ. ಏನ್ ಮಾಡೋಣ? ಯಾವಾಗ ಬರುತ್ತೆ ನಿಮ್ಗೆ ಈ ಗೃಹಲಕ್ಷ್ಮಿ 4,000 ರೂಪಾಯಿ ಬರಬೇಕು ನಿಮಗೆ. ಆಕ್ಚುಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು. ಆಮೇಲೆ ಇವಾಗ 31 ರಿಲೀಸ್ ಆಗಲ್ಲ ಬಿಡಿ, ಸದ್ಯಕ್ಕೆ ಮರ್ತು ಬಿಡಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ 4-5 ವಿಡಿಯೋದಿಂದ ಹೇಳ್ತಾ ಬರ್ತಾ ಇದ್ದೀನಿ. ಅದ್ರ ಬಗ್ಗೆ ಆಸೆ ಬಿಟ್ಟು ಇವಾಗ ನನ್ನ ಕೇಳಿದ್ರೆ, ಇವಾಗ ಹೆಂಗೆ ನೀವು ಹಣ ಬಗ್ಗೆ 2 ತಿಂಗಳು ಬಿಟ್ಬಿಟ್ಟಿದ್ದೀರಾ, ಈ ಗೃಹಲಕ್ಷ್ಮಿ ಹೋದಷ್ಟು 2 ತಿಂಗಳು ಬಿಟ್ಬಿಡಿ. ಯಾಕಂದ್ರೆ ನಿಜವಾಗ್ಲೂ ಹಣ ಬರೋದು 100% ಡೌಟು ನನಗಂತೂ. ಬಂದ್ರೆ ಸಂತೋಷ, ಬಂದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಾವು ಕುತ್ಕೆ ಪಟ್ಟಿ ಹಿಡ್ಕೊಂಡು ಕೇಳಕ್ಕಾಗಲ್ಲ ಗೌರ್ಮೆಂಟ್ಗೆ. ಅಥವಾ ನಾವು ವಾಯ್ಸ್ ರೈಸ್ ಮಾಡಿದ್ರು ಅಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ರು ಅಷ್ಟೇ, ಗೌರ್ಮೆಂಟ್ಗೆ ಅದು ತಲೆಯಲ್ಲಿ ಇರ್ಬೇಕು, ನಾನು ಹೇಳಿದೀನಿ ಕೊಡ್ಬೇಕು ಅನ್ನೋದು. ಅವ್ರ ತಲೆಗೆ ಬರಲ್ಲ, ಅದು ಬಂದಿಲ್ಲ ಅಂತಂದ್ರೆ
ನಾವಾಗ್ಲಿ ನೀವಾಗ್ಲಿ ಕಾಮನ್ ಪೀಪಲ್ಸ್ಗಳು ಏನ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ಅದೇ ಹೇಳ್ತಿದ್ದೀನ, ಎಲೆಕ್ಷನ್ ಅಲ್ಲಿ ಓಟ್ ಬೇಕಾದಾಗ ಮಾತ್ರ ಜೈ ಜೈ ಅಂತ ಬರ್ತಾರೆ. ಇವಾಗ ಜನಸಾಮಾನ್ಯರದ್ದು ದುಡ್ಡು ನಮ್ಗೆ ಕೊಡಿ ಅಂತ ಕೇಳಿದಾಗ ನಮಗೆ ಟೈಮ್ ಎಲ್ಲ ಬಿಸಿ ಅಂತ ಉತ್ತರ ಕೊಡ್ತಾರೆ. ಸೊ ಏನ್ ಮಾಡಕ್ಕಾಗಲ್ಲ, ದಿಸ್ ಇಸ್ ಪಾಲಿಟಿಕ್ಸ್, ಏನು ಮಾಡಕ್ಕಾಗಲ್ಲ. ಸೊ ಗೃಹಲಕ್ಷ್ಮಿಗೆ 2 ತಿಂಗಳು ಹಣ, ಐ ಮೀನ್ ನಿಮ್ಗೆ ಹೋದ್ ವರ್ಷದ 2 ತಿಂಗಳು ಹಣ ಬರೋದು ಡೌಟ್ ಇದೆ. ನೋಡೋಣ ಅದು ಯಾವ ವರ್ಷಕ್ಕೆ ಗೌರ್ಮೆಂಟ್ ಉತ್ತರ ಕೊಡುತ್ತೋ. ಇವಾಗ ಹೇಳದ್ನಲ್ಲ ನಿಮ್ಗೆ ಏನು ಮರು ಪರಿಶೀಲನೆಗೆ ಒಳಗಾಗ್ತಾ ಇದಾರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು. ಅಲ್ಲೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಏನೇ ಅಪ್ಡೇಟ್ಸ್ ಬಂದ್ರು ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಹೋದ್ ವರ್ಷದ 2 ಕಂತು ಬಿಟ್ಬಿಟ್ಟು ಹಂಗ್ ಲೆಕ್ಕ ಹಾಕಿದ್ರೆ ನಿಮ್ಗೆ ಇವಾಗ 1 ತಿಂಗಳು ಲೆಕ್ಕ, ಬಾಕಿ ಉಳ್ಕೊಂಡಿರೋದು ಹಣ ಅದೆರಡು ಬಿಟ್ಬಿಟ್ರೆ ನಿಮ್ಗೆ 1 ತಿಂಗಳದ್ ಬರ್ಬೇಕು. ಯಾವಾಗ ನಾವು ಜೂನ್ ಅಲ್ಲಿ ಇದೀವಿ, ಮೇ ತಿಂಗಳದ್ ಒಂದು ಜಮಾ ಬಿಟ್ರೆ ಗೃಹಲಕ್ಷ್ಮಿ ಹಣ ನಾವೆಲ್ಲ ಕೊಟ್ಬಿಟ್ಟಿದೀವಿ ಅಂತ ಹೇಳುತ್ತೆ ಇವಾಗ ಗೌರ್ಮೆಂಟ್. ಏನ್ ಮಾಡಕ್ಕಾಗಲ್ಲ, ಅದು ಸೇರ್ಸಿದ್ರೆ 3 ತಿಂಗಳು, ಇಲ್ಲ ಅಂದ್ರೆ ಲಾಸ್ಟ್ ಮಂತ್ದು, ಆಫ್ಕೋರ್ಸ್ ಲಾಸ್ಟ್ ಮಂತ್ದು ಈ ತಿಂಗಳ ಎಂಡಲ್ಲಿ ಕೊಡ್ಬೇಕು ಅವರು. ನೋಡೋಣ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಗೊತ್ತು ಅಯ್ಯಷ್ಟು 30 ಬಂದಿಲ್ಲ ಮೇಡಮ್, ನಮಗ್ ಬಂದಿಲ್ಲ ಮೇಡಮ್ ಅಂತ ಕಮೆಂಟ್ ಆಗ್ತೀರಾ. ಆಕ್ಚುಲಿ ನಿಮ್ಮ ಅಭಿಪ್ರಾಯ ಬೇಕು ಈ ಒಂದು ವಿಚಾರವಾಗಿ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ತುಂಬಾ ತಪ್ಪಾಗಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಇನ್ ಪರ್ಟಿಕ್ಯುಲರ್ ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸರಿನಾ? ಇದಿಷ್ಟು ಅಪ್ಡೇಟ್ಸ್ ಇದೆ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.